ಈಗ ಕೃಷ್ಣ ಅವರೇ, ಈಗ ರೀಸೆಂಟ್ ಆಗಿ ಕಿಪ್ಪಿ ಮತ್ತೆ ಮುತ್ತು ಅವರು ನಿಮ್ ಮನೆಗೆ ಬಂದಿದ್ರು. ಹೌದು. ಯಾಕೆ ಬಂದಿದ್ರು ನಿಮ್ಮ ಮನೆಗೆ? ನೀವೇ ಇನ್ವೈಟ್ ಮಾಡಿದ್ರಾ ಹೇಗೆ? ಇಲ್ಲ, ನಾನೇನು ಇನ್ವೈಟ್ ಮಾಡಿಲ್ಲ. ಇವ್ರು ಫೋನ್ ಮಾಡಿದ್ರು ಫಸ್ಟ್. ನಿಮ್ಗೆ ನಾನು ಫಸ್ಟ್ ಹೇಳಿದ್ದೆ, ಬೆಂಗಳೂರಲ್ಲಿ ನಿಮ್ಗೆ ಏನೇ ಇದು ನಿಮ್ಗೆ ಸ್ಟೇ ಆಗಕ್ಕೆ ಏನೇ ಪ್ರಾಬ್ಲಮ್ ಇದ್ದು ನನಗೆ ಫೋನ್ ಮಾಡಿ ಅಂತ ಫಸ್ಟ್ ಒಂದು ಮಾತು ಹೇಳಿದೆ. ಅದಾದ್ಮೇಲೆ ಇವರಿಬ್ರು ಪ್ರಮೋಷನ್ ಮಾಡೋಣ ಅದು ಇದು ಮಾಡೋಣ ಅಂದ್ಕೊಂಡು ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು, ಅದನ್ನು ಪ್ರಮೋಷನ್ ಮಾಡೋಣ ಅದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ರು ಅವರು ಬೆಂಗಳೂರಿಗೆ. ಸರಿ ಆಯಿತು ಬಿಡು, ಬಂದ್ರಲ್ಲ ಮನೆಗೆ. ನಾವು ಯಾವತ್ತೂ ನಮ್ಮ ಮನೇಲಿ ಇರೋದು ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ. ಇದ್ದರೂ ಏನಂದರೆ ಇವ್ರು ದುಡ್ಕೊಂಡು ಹೋಗಲಿ, ಸ್ವಲ್ಪ ದುಡ್ಡು ಮಾಡಿಕೊಂಡು ಇವ್ರ ಲೈಫ್ಗೆ ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಆದರೆ ನಾನು ಜಾಸ್ತಿ ಮುತ್ತುಗೆ ಸಪೋರ್ಟ್ ಮಾಡ್ತಿದ್ದೆ. ಯಾಕಂದರೆ ಇವಾಗ ಕಿಪ್ಪಿ ನನ್ನ ಫ್ರೆಂಡು, ಮುತ್ತು ನನಗೆ ಒಂದು ಸ್ಟ್ರೇಂಜರ್ ಥರ. ಫ್ರೆಂಡೇ ಸ್ಟ್ರೇಂಜರ್, ಹೊಸ ಪರಿಚಯ, ಹೊಸ ಮುಖ. ಆದಷ್ಟು ಕಿಪ್ಪಿ ಏನೇ ಒಂದು ಇದು ಮಾಡಿದ್ರು, ಅವನೇನೇ ಮಾಡಿದ್ರು ಕಿಪ್ಪಿಗೆ ಬೈತಿದೆ. ಕಿಪ್ಪಿ ಹಂಗಿರ್ಬೇಕು ಹಿಂಗಿರ್ಬೇಕು, ಕಿಪ್ಪಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಹೋಯ್ತಾ ಗೊತ್ತಾಯ್ತು ನನಗೆ ಇದು ಟ್ರೂ ಲವ ಇಲ್ಲ ಅಂತ ಏನು ಗೊತ್ತಾಯ್ತು. ಇವಾಗ ಮೇಡಮ್ ನನ್ನ ಮನೇಲಿ ಇದ್ದಾರೆ ಅಂದರೆ ನನಗೆ ಗೊತ್ತಿರುತ್ತೆ ಅವ್ರು ಹಿಂಗಿರ್ತಾರೆ ಏನು ಎತ್ತ ಅಂತ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮನುಷ್ಯನ. ಒಬ್ಬ ಮನುಷ್ಯನ ರೀಲ್ಸ್ ಮಾಡೋಕ್ಕೆ ಮಾತ್ರ ಕರೆಯೋದಲ್ಲ, ಲೈಕ್ಸ್ ಫಾಲೋವರ್ಸ್ ಮಾತ್ರ ಕರೆಯೋದಲ್ಲ. ಇವಾಗ ಒಂದು ಹುಡುಗಿ ಆದಮೇಲೆ ಇವಾಗ ನೀವೇ ಆಗಲಿ ನಾನೇ ಆಗಲಿ ಏನಾದರೂ ಲವ್ ಮಾಡಿದ್ರೆ, ಇವಾಗ ಹುಡುಗಾಗೆ ಆಗಲಿ ಹುಡುಗಿಗೆ ಆಗಲಿ ಲವ್ ಮಾಡಿದ ತಕ್ಷಣ ಕೈ ಹಿಡ್ಕೋಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಓಡಾಡಬೇಕು ಅಂತ ಅನ್ಸುತ್ತೆ, ಇನ್ನೊಂದು ಮಾಡಬೇಕು ಅನ್ಸುತ್ತೆ. ಬಟ್ ಅವ್ನು ಯಾವುದಕ್ಕೂ ಬರ್ತಾ ಇರಲಿಲ್ಲ. ಬಟ್ ಯಾವಾಗ ಇವಳು ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಅವಾಗ ಬರ್ತಾನೆ. ಮಿಕ್ಕಿ ಟೈಮಲ್ಲಿ ಇವಾಗ ಮನುಷ್ಯ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಫೋನಲ್ಲಿ ಮಾತಾಡಲಿ, 1 ಅವರ್ ಮಾತಾಡಲಿ, 2 ಅವರ್ ಮಾತಾಡಲಿ, 24 ಗಂಟೆನೂ ಫೋನಲ್ಲಿ ಮಾತಾಡ್ತಾನ. 24 ಗಂಟೆಗೂ ಫೋನ್ ಮಾತಾಡಿದಾಗ ಇವಳಿಗೆ ಬೇಜಾರಾಗೋದು, ಯಾವಾಗಲೂ ಬೇಜಾರಾಗೋದು. ಯಾರ ಜೊತೆ ಮಾತಾಡ್ತಿದ್ರು ಅವರು? ಯಾರ ಹುಡುಗರ ಜೊತೆ, ಒಟ್ನಲ್ಲಿ ಹುಡುಗರ ಜೊತೆನೇ ಮಾತಾಡ್ತಿದ್ದ. ಹುಡುಗರ ಜೊತೆನೇ ಮಾತಾಡ್ತಿದ್ದ. ಬಟ್ ಹುಡುಗಿರ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಹುಡುಗರ ಜೊತೆನೇ ಮಾತಾಡ್ತಿದ್ದ. ಕಿಪ್ಪಿ ಬಂದು ಗೊಳೋ ಅನ್ನೋಳು. ನಮ್ಮ ಮನೆ ಪಕ್ಕದಲ್ಲ, ನಮ್ಮ ಮನೆ ಅಕ್ಕಪಕ್ಕ ಬಂದು ನೀವು ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಆ ಮೆಟ್ಲ ಹತ್ರ ಹೋಗಿ ಜೋರಾಗಳವಳು. ನಾನು ಸಮಾಧಾನ ಮಾಡಿ ಕರ್ಕೊಂಬರ್ತಿದ್ದೆ. ಹಂಗೆಲ್ಲ ಮಾಡಬಾರ್ದು. ಕಿಪ್ಪಿ ಹುಡುಗರಿಗಾದಂತ ಒಂದು ಸಪ್ರೇಟ್ ಇದಿರುತ್ತೆ. ಇವಾಗ ನಾವು ಅಷ್ಟೇ, ಇವಾಗ ನಾವು ಟೀ ಕುಡಿಬೇಕಂದ್ರೆ ಬೇಕ್ರಿ ಹತ್ರ ಹೋಗಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಮನೆಗೆ ಬರೋದು ನಾವು. ಬಟ್ ಆದರೆ ಅವನು ಆ ಇಂಟೆನ್ಷನ್ ಇರಲಿಲ್ಲ. ದುಡ್ಡು ಬಂದಿದ್ದು 1 ವಾರಕ್ಕೆ 11,000 ದುಡ್ಡು ಕಿತ್ಕೊಂಡ್ಬಿಟ್ಟಾನೆ. ಬಂದಿದ್ದು 1 ವಾರಕ್ಕೆ 11,000 ದುಡ್ಡು. ಹೌದು, ಇದೆ, ಪ್ರೂಫ್ ಇದೆ, ಫೋನ್ ಪೇ ಇದೆ, ಅವ್ರ ಹತ್ರ ಇದೆ, ಪ್ರೂಫ್ ಇದೆ, ಫುಲ್ ಇದೆ. ಬೇಕಂದ್ರೆ ಸ್ಕ್ರೀನ್ ಶಾಟ್ಸ್ ಎಲ್ಲ ಇದೆ. ಹಳೇದ್ ಕೊಟ್ಟಿದ್ದಲ್ಲ, ಈಗ ಹೊಸದು ಅಕೌಂಟ್. ಹೊಸದು ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ್ಲೂ ಹೊಸದಷ್ಟೇ ಕೊಟ್ಟಿದ್ದು. ಹಳೇದೆಲ್ಲ ಕೊಟ್ಟರೆ ಅದು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಹೊಸದಷ್ಟೇ ಕೊಟ್ಟಿದ್ದು. ನಾನು ಏನಂದ್ರೆ ಕಿಪ್ಪಿ ಕೀರ್ತಿ ನನ್ನ ಫ್ರೆಂಡು ಎಲ್ಲ ಕೇಳ್ತಾ ಇದ್ರು, ಕಿಪ್ಪಿ ಕೀರ್ತಿನ ಜೊತೆ ರೀಲ್ಸ್ ಎಲ್ಲ ಮಾಡ್ತೀರಾ, ಫ್ರೆಂಡ್ ಅಂತೀರಾ, ಅವ್ರ ಜೊತೆ ನಿಂತ್ಕೊಳ್ಳಲ್ವಾ? ಇವಾಗ ಒಂದು ಆ ಥರ ಪದಗಳು ಯೂಸ್ ಮಾಡಿದಾಗ ನಾನು ಆ್ಯಸ್ ಎ ಫ್ರೆಂಡಾಗಿ ನಾನು ಏನು ಮಾಡ್ತೀನಿ? ಇವಾಗ ನಮ್ಮ ಅಕ್ಕಂಗೂ ಆಗಲಿ ಇನ್ನೊಬ್ರಿಗೆ ಆಗಲಿ ಹೇಳಿದ್ರೆ, ನನಗೆ ನಮ್ಮ ತಾಯಿ ನಮ್ಮ ಅಕ್ಕ ಇದೆ, ನನಗೂ ಅಕ್ಕ ಇದ್ದಾರೆ, ನಮ್ಮ ಅಕ್ಕಂಗೆ ಅದು ಮಾತೆಂದಿದ್ರೆ ಹೆಂಗಿರುತ್ತೆ ಹೇಳಿ? ನಾನು ಸುಮ್ಮನಿರ್ತಿದ್ನಾ? ಕಿಪ್ಪಿ ಅವ್ರ ತಾಯಿಗೆ ಹುಷಾರಿರ್ಲಿಲ್ಲ. ಓಪನ್ ಅಪ್ ಆಗಿ ಹೇಳ್ತೀನಿ, ಒಂದು ದಿವಸ ಅವ್ರು ಊರಿಗೆ ಹೋಗಿದ್ರು. ಅವ್ರ ತಾಯಿಗೆ ಇಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ. ನಾನು ಪರ್ಸನಲಿ ಹೋಗಿ ನೋಡ್ಕೊಂಡು. ನಮ್ಮಲ್ಲಿ ನಾವು ಗಂಗಾ ಅವ್ರಿಗೆ ಇಂಟರ್ವ್ಯೂ ಮಾಡ್ತಿದ್ವಿ, ಒಂದು ಪಾಡ್ಕಾಸ್ಟ್ ಮಾಡ್ತಿದ್ವಿ. ಅದ್ರಲ್ಲಿ ನಾವು ಕಿಪ್ಪಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಒಂದು ಫೋನ್ ಮಾಡಿದೆ. ಗಂಗಾ ಅವ್ರಿಗೆಲ್ಲ ಮಾಡ್ಸಿದ್ವಿ. ಆಗ ಕಿಪ್ಪಿ ಕೀರ್ತಿ ಹೇಳಿದಾಳೆ, ಅಕ್ಕ ನಾನು ಊರಿಗೆ ಹೋಗ್ತಿದ್ದೀನಿ, ಅಮ್ಮಂಗೆ ಏನೋ ಕೈ ಏಟಾಗ್ಬಿಟ್ಟಿದೆ ಅಂತ. ಹೌದು, ಅವತ್ತೊಂದ್ ದಿನ ನೀನು ಊರಿಗೆ ಹೋಗ್ತಿದ್ದೆ. ಈಗ ಮುತ್ತು ನಿಮ್ ಮನೇಲಿ ಇದ್ರಲ್ವಾ, ಮುತ್ತು ಬಿಹೇವಿಯರ್ ಯಾವ ತರ? ಬಿಹೇವಿಯರ್ ಅಂದ್ರೆ ಹತ್ರ ಬರ್ತಾ ಇರ್ಲಿಲ್ಲ. ಆಕ್ಚುಲಿ ಇವಾಗ ನಮ್ಮ ಮನೆ ಅಂದ್ರೆ, ಇವಾಗ ನಮ್ದು ಫಸ್ಟ್ ಫ್ಲೋರಲ್ಲಿ ನಮ್ಮ ಕಾವ್ಯ ಅವ್ರ ಮನೆ. ಕಾವ್ಯ ಅಂದರೆ ಅವ್ರು ನನ್ನ ಫ್ರೆಂಡು. ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ಮನೆ, ನಂದು ಗ್ರೌಂಡ್ ಫ್ಲೋರಲ್ಲಿ ಮನೆ. ನಂದು ಏನಂದರೆ ಅಲ್ಲೇ ನಾವು ಕಾಸ್ಟ್ಯೂಮ್ ಅಂಗಡಿ ಮತ್ತು ಮನೆ ಮಾಡ್ಕೊಂಡಿರೋದು. ಅದು ಏನಕ್ಕೆ ನನ್ನ ಪರ್ಸ್ನಲ್ ಯೂಸಿಗೆ ಮಾಡ್ಕೊಂಡಿರೋದು. ಅದನ್ನು ಆ್ಯಕ್ಚುಲಿ ಕಾಸ್ಟ್ಯೂಮ್ ಅಂಗಡಿ ಮಾಡಬೇಕಂತ ಮಾಡಿರೋದು. ಇವರೆಲ್ಲ ಬಂದರೆ ನಾವು ಸಪ್ರೇಟಾಗಿ ಒಂದು ಬೆಡ್ ಇಟ್ಬಿಡ್ತಾಯಿದ್ವಿ ಇವ್ರಿಗೆ ಅಂತಾನೆ. ಅವ್ರಿಗೇನು ಯಾವುದೇ ರೀತಿ ಊಟ ಅಲ್ಲ, ಫಸ್ಟ್ ಫ್ಲೋರಿಂದ ಕಾವ್ಯ ಅವ್ರ ಮನೆಯಿಂದ ಬರೋದು. ಪಾಪ ಅವ್ರ ಫ್ಯಾಮಿಲಿ ಇರೋದು. ಈ ಥರ ಬಂದಿದ್ದಾರೆ, ಈ ಥರ ಅಂದರೆ ಡೈಲಿ ಮನೆ ಊಟ ಕೊಡ್ಸೋಣ, ಹೋಟ್ಲು ಊಟ ಬೇಡ ಮನೆ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಡೈಲಿ. ಆದ್ದರಿಂದ ನೋಡಿದ್ರೆ ಇವನು ಮುತ್ತು ಹೆಂಗಿರ್ತಾನೆ ಅಂದರೆ, ಕಿಪ್ಪಿನ ಪಕ್ಕದಲ್ಲೂ ನಿಲ್ಸ್ಕೊಳ್ಳಲ್ಲ, ದೂರ ಇರ್ತಾನೆ. ಒಂಥರ ಅಸಹ್ಯ ಪಟ್ಕೊಳ್ಳೋದು. ಅವಳ ನೋಡಿದ ತಕ್ಷಣ ತುಂಬ ಅಸಹ್ಯ ಪಟ್ಕೋತಾನೆ. ಅದು ಏನಕ್ಕೆ ಅಸಹ್ಯ ಪಟ್ಕೋತಾನೆ ಏನೋ ಗೊತ್ತಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.